ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಕೆಲವು ಸಂಗತಿಗಳನ್ನು ಕೆಲವು ಮಾತುಗಳನ್ನು ಹೇಳಬಹುದು. ಯಾರು ಇವನು ಮ್ಯಾಕ್ಸ್ ಮುಲ್ಲರ್ ಹಾಗೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಇವನ ಕಾರಣಕ್ಕೆ ನಮಗೆ ಈ ಆರ್ಯ ದ್ರಾವಿಡ ಅನ್ನೋಂಥ ಒಂದು ಸಿದ್ಧಾಂತ ಬಂತು. ಹಾಗೆ 1850ರಲ್ಲಿ ಅವನು ಹುಟ್ಟು ಹಾಕಿದ ಸುಳ್ಳು ಸಿದ್ಧಾಂತ ಇದು. ನಂತರದ ಅನೇಕ ವಿದಿನ್ ಕೋಟ್ಸ್ ವಿದ್ವಾಂಸರು ಏನು ಮಾಡಿದ್ರು, ಇದನ್ನು ಆರ್ಯರ ಆಕ್ರಮಣದ ಸಿದ್ಧಾಂತ. ನಮಗೆಲ್ಲ ಗೊತ್ತೇ ಇದೆ, ಆರ್ಯರು ಜನಾಂಗ ಇತ್ತು. ಭಾರತದಲ್ಲಿ ಮೊದಲು ಮೂಲತಃ ಇದ್ದವರು ದ್ರಾವಿಡರು. ಆ ದ್ರಾವಿಡರನ್ನು ಓಡಿಸಿ ಇವರೇನು ಮಾಡಿದ್ರು, ಒಂದು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ಕನ್ನಡ ಬಂಧುಗಳಿಗೆ ಪ್ರಣಾಮಗಳು. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಸಂಪಾದಕ. ಈ ಒಂದು ನನ್ನ ಅಂಕಣದಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ, ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಅಸ್ಮಿತೆಗೆ ಸಂಬಂಧಪಟ್ಟ ಹಾಗೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತೀನಿ. ಈ ಒಂದು ಸಂಚಿಕೆಯಲ್ಲಿ ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಕೆಲವು ಸಂಗತಿಗಳನ್ನು ಕೆಲವು ಮಾತುಗಳನ್ನು ಹೇಳಬಹುದು. ಯಾರು ಇವನು ಮ್ಯಾಕ್ಸ್ ಮುಲ್ಲರ್ ಹಾಗೆ ಅಂತ ನಮಗೆಲ್ಲ ಗೊತ್ತೇ ಇದೆ. ಇವನ ಕಾರಣಕ್ಕೆ ನಮಗೆ ಈ ಆರ್ಯ ದ್ರಾವಿಡ ಅನ್ನೋಂಥ ಒಂದು ಸಿದ್ಧಾಂತ ಬಂತು ಹಾಗೆ ಅಂತ. ಅವನು ಹೇಳಿದ್ದೇನೆಂತಂದರೆ, ಈ ಮಿಡ್ಲ್ ಈಸ್ಟ್ ಅಂತ ಏನಿದೆ, ಮಧ್ಯಪ್ರಾಚ್ಯ, ಅಲ್ಲಿಂದ ಸುಮಾರು 1850ರಲ್ಲಿ ಅವನು ಹುಟ್ಟು ಹಾಕಿದ ಸುಳ್ಳು ಸಿದ್ಧಾಂತ ಇದು. ಈ ಆರ್ಯನ ಒಂದು ಜನಾಂಗ ಇತ್ತು. ಅವರು ಅಲ್ಲಿಂದ ಪಶ್ಚಿಮಕ್ಕೂ ಹೋದರು ಯುರೋಪಿಗೆ, ಪೂರ್ವಕ್ಕೂ ಬಂದರು ಭಾರತಕ್ಕೆ ಹಾಗೆ ಅಂತ. ಆಮೇಲೆ ಅದನ್ನು ಹಲವಾರು ದಶಕಗಳಲ್ಲಿ ಯಾರನ್ನು ನಾವು ಮಾಫಿಯಾ ಅಂತ ಕರಿಬಹುದು, ಆ ಥರದೆಲ್ಲ, ಅಂದರೆ ಬ್ರಿಟಿಷರು ಮತ್ತು ಭಾರತದ ಶತ್ರುಗಳು ಯಾರಿದ್ದರು ಅವರೆಲ್ಲ ಏನು ಮಾಡಿದ್ರು, ಇದನ್ನು ಒಂದು ಆಕ್ರಮಣದ ಸಿದ್ಧಾಂತ ಅಂತ ಮಾಡಿದ್ರು. ಹುಟ್ಟುಹಾಕಿದ್ದು ಮ್ಯಾಕ್ಸ್ ಮುಲ್ಲರು. ನಂತರದ ಅನೇಕ ವಿದಿನ್ ಕೋಟ್ಸ್ ವಿದ್ವಾಂಸರು ಏನು ಮಾಡಿದ್ರು, ಇದನ್ನು ಆರ್ಯರ ಆಕ್ರಮಣದ ಸಿದ್ಧಾಂತ ಅಂತ. ನಮಗೆಲ್ಲ ಗೊತ್ತೇ ಇದೆ, ಆರ್ಯರು ಒಂದು ಜನಾಂಗ ಇತ್ತು. ಭಾರತದಲ್ಲಿ ಮೊದಲು ಮೂಲತಃ ಇದ್ದವರು ದ್ರಾವಿಡರು. ಆ ದ್ರಾವಿಡರನ್ನು ಓಡಿಸಿ ಇವರೇನು ಮಾಡಿದ್ರು, ಒಂದು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಮತ್ತು ಇವರು ವೇದಗಳನ್ನು ರಚನೆ ಮಾಡಿದ್ರು ಮತ್ತು ವೇದಗಳನ್ನು ತಂದರು ಹಾಗೆ ಅಂತ. ಇವರೆಲ್ಲ ಕುದುರೆಗಳಲ್ಲೇ ಹೋಗ್ತಾಯಿದ್ರು, ಓಡಾಡ್ತಾಯಿದ್ರು, ಆಕ್ರಮಣ ಮಾಡ್ತಾಯಿದ್ರು. ಅದೇ ಕುದುರೆಗಳಲ್ಲಿ ಈ ಒಂದು ವೇದಗಳನ್ನು ಕೂಡ ತಂದರು ಹಾಗೆ ಅಂತ. ಇಷ್ಟು ಭಯಾನಕವಾದ, ಇಷ್ಟು ಬಾಲಿಶವಾದ ಒಂದು ಸಿದ್ಧಾಂತವನ್ನು, ಆಕ್ರಮಣದ ಒಂದು ಸಿದ್ಧಾಂತವನ್ನು ಬಹಳ ಜನ ಪ್ರತಿಪಾದನೆ ಮಾಡಿದ್ರು. ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಗೆ 16,000 ವರ್ಷಗಳ ಇತಿಹಾಸ ಇದೆ. ಅನೇಕ ದೇಶಗಳಿಂದ ನಮ್ಮಲ್ಲಿ ನಮ್ಮ ಗುರುಕುಲಗಳಿಗೆ, ನಮ್ಮ ವಿಶ್ವವಿದ್ಯಾಲಯಗಳಿಗೆ ಬೇರೆ ಬೇರೆ ದೇಶಗಳಿಂದ ಬಂದು ಕಲಿತಾ ಇದ್ದರು. ಅವರಿಗೆಲ್ಲ ವಸತಿ, ಊಟ ಎಲ್ಲದೂ ಕೂಡ, ಶಿಕ್ಷಣ ಎಲ್ಲದೂ ಕೂಡ ಉಚಿತವಾಗಿ ಲಭ್ಯ ಆಗ್ತಾಯಿತ್ತು. ಅದ್ಭುತವಾದ ದೇಶ, ಅದ್ಭುತವಾದ ಸಂಸ್ಕೃತಿ. ಆದರೆ ಬ್ರಿಟಿಷರೇನು ಮಾಡಿದ್ರು, ಕಳೆದ ಒಂದು 200 ವರ್ಷಗಳ ಹಿಂದೆ ನಮ್ಮ ದೇಶದ ಎಲ್ಲ ಶಿಕ್ಷಣ ವ್ಯವಸ್ಥೆಯನ್ನು, ಉದ್ಯಮಗಳನ್ನು, ಕೃಷಿಯನ್ನು ನಾಶ ಮಾಡಿದ್ರು. ಹಾಗಾಗಿ ಏನಾಯಿತು, ಎಲ್ಲ ಕಡೆ ಈ ಒಂದು ಇಂಗ್ಲೀಷ್ ಶಾಲೆಗಳು ಇದು ಬಂತು. ಕೇವಲ ಭಾಷೆ ಎಲ್ಲ ಬಂದಿದ್ದು, ಎಲ್ಲ ಭಾರತೀಯ ಭಾಷೆಗಳನ್ನು ಕೂಡ ನಿರ್ನಾಮ ಮಾಡಲಾಯಿತು. ಗುರುಕುಲಗಳನ್ನು, ವಿಶ್ವವಿದ್ಯಾಲಯಗಳನ್ನು ನಾಶ ಮಾಡಲಾಯಿತು. ಮತ್ತು ಅವರು ಏನು ಪುಸ್ತಕಗಳನ್ನು ಬರೆದರೋ ಅದನ್ನು ನಾವೆಲ್ಲರೂ ಕೂಡ ನಂಬ್ಕೊಂಡ್ವಿ. ಎಂಥ ಅವಮಾನ ನೋಡಿ. 16,000 ವರ್ಷಗಳ ಶ್ರೀಮಂತ ಸಂಸ್ಕೃತಿಯ ನಮ್ಮ ಜನ ಬ್ರಿಟಿಷರು ಏನು ಬರೆದರೋ ಅದನ್ನು ಸಂಪೂರ್ಣವಾಗಿ ನಂಬಿದ್ರು. ಅದನ್ನೇ ಸಂಪೂರ್ಣವಾಗಿ ಆಧಾರ ಗ್ರಂಥಗಳನ್ನಾಗಿ ತಗೊಂಡ್ರು. ಅದನ್ನು ವಿಮರ್ಶೆ ಮಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ. ತುಂಬ ನಮ್ಮಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಬೇಕಾದಷ್ಟು ಜನ. ಆದರೆ ಅವರು ಈ ರೀತಿಯ ಒಂದು ಅಚಾತುರ್ಯದ ಸಂಗತಿಗಳನ್ನು ಮಾಡಿದ್ರು ಹಾಗೆ ಅಂತ. ಆರ್ಯರ ಭಾಷೆ ಸಂಸ್ಕೃತ, ಅಂದರೆ ವೇದಗಳಿಂದ ರಚನೆ ಮಾಡಿದ್ದು ಅಂತ ಕೂಡ ಮ್ಯಾಕ್ಸ್ ಮುಲ್ಲರ್ ಹೇಳ್ದ. ಅವನು ಕ್ರೈಸ್ತ ಆಗಿದ್ದ. ಬೈಬಲ್ ಪ್ರಕಾರ ಏನು ಅಂತ ಹೇಳಿದ್ರೆ, ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ 4004 ಆ ಒಂದು ಇದರಲ್ಲಿ ಪ್ರಪಂಚ ಹುಟ್ಟಿತು, ಜಗತ್ತು ಉದ್ಭವಿಸ್ತು ಹಾಗೆ ಅಂತ. ಹಾಗಾಗಿ ಏನು ಮಾಡ್ದ ಅವನೊಂದು ಇದನ್ನು ಫಿಕ್ಸ್ ಮಾಡ್ದ,
ಕ್ರಿಸ್ತ ಹುಟ್ಟೋದಕ್ಕೆ ಕೆಲವು ಶತಮಾನಗಳ ಮೊದಲು ಈ ಒಂದು ಆರ್ಯರು ವಲಸೆ ಬಂದರು ಅಂತ. ಆಮೇಲೆ ವಲಸೆನೇ ಹೋಗಿ ಅದು ಆಕ್ರಮಣದ ಸಿದ್ಧಾಂತ ಆಯಿತು. ಅದಕ್ಕಿಂತ ಮೊದಲು ಇರಬಹುದು ಅನ್ನೋವಂಥದ್ದು ಅವನ ಕಲ್ಪನೆಯೂ ಇರಲಿಲ್ಲ. ಅವನು ಹುಟ್ಟಾಕಿದ್ದು ಏನೊಂದು ಮಿಥ್ಯಾ ಸಿದ್ಧಾಂತ ಆಯಿತೋ ಅದೇ ಅನೇಕ ವರ್ಷಗಳ, ಅನೇಕ ದಶಕಗಳ ಕಾಲ, ಶತಮಾನದ ಕಾಲ ನಮ್ಮನ್ನು, ನಮ್ಮ ದೇಶವನ್ನು, ನಮ್ಮ ಇತಿಹಾಸವನ್ನು ಅದು ಪ್ರಭಾವಿಸ್ತು ಅನ್ನೋವಂಥದ್ದು ಬಹಳ ಅವಮಾನಕರವಾದ್ದು. ನೋಡಿ, ಆರ್ಯ ಅನ್ನೋಂಥದ್ದು ಕೇವಲ ಅದು ಗೌರವವಾಚಕ ಹೊರತು ಜನಾಂಗ ಅಲ್ಲ. ದ್ರಾವಿಡ ಅನ್ನೋವಂಥದ್ದು ಅದು ಪ್ರದೇಶವಾಚಕ. ಅಂದರೆ ಏನು ದಕ್ಷಿಣ ಭಾರತ ಇದೆ ಅದು ದ್ರಾವಿಡ, ಅದು ಕೂಡ ಜನಾಂಗವಾಚಕ ಅಲ್ಲ. ಹಾಗಾಗಿ ಇಲ್ಲಿ ದ್ರಾವಿಡರಿದ್ದರೂ ಅವ್ರನ್ನ ಓಡಿಸಿದ್ರೂ ಸಿದ್ಧಾಂತನೇ ಸುಳ್ಳು ಮತ್ತು ತಪ್ಪು. ಏನು ಭಾರತದಲ್ಲಿ ಹುಟ್ಟಿ ಬೆಳೆದವು ಭಾರತೀಯ ಭಾಷೆಗಳು, ಆ ಭಾರತೀಯ ಭಾಷೆಗಳ ಒಂದು ಉತ್ಕೃಷ್ಟವಾದ ಉತ್ಪನ್ನನೇ ಸಂಸ್ಕೃತ ಭಾಷೆ. ಇದರ ಪ್ರಭಾವ ಜಗತ್ತಿನ ಅನೇಕ ದೇಶಗಳ ಮೇಲೆ, ಆ ಭಾಷೆಗಳ ಮೇಲೆ ಆಯಿತು. ಆದರೆ ಇಲ್ಲೇನಂತ ಹೇಳಿದ್ರೆ ಅದನ್ನು ರಿವರ್ಸ್ ಮಾಡಿಟ್ಬಿಟ್ರು. ಸಂಸ್ಕೃತನೇ ಬೇರೆ ಕಡೆಯಿಂದ ಬಂದಿದ್ದು ಹಾಗೆ ಅಂತ. ಸಂಸ್ಕೃತದ ಸ್ವರೂಪವನ್ನು ನೋಡಿದ್ರೂ ಕೂಡ ನಮಗೆ ಗೊತ್ತಾಗುತ್ತೆ. ಆರ್ಯರ ಬಗ್ಗೆ ಇರೋ ಅನೇಕ ಸಂಗತಿಗಳನ್ನು ನೋಡಿದ್ರೂ ಗೊತ್ತಾಗುತ್ತೆ. ಆ ಎಲ್ಲ ಅಂದರೆ ಅವರ ರಚನೆಗಳಲ್ಲಿ, ಅವರ ಕಾವ್ಯಗಳಲ್ಲಿ ಎಲ್ಲದರಲ್ಲೂ ಕೂಡ ಭಾರತದ ನದಿಗಳಿದೆ, ಭಾರತದ ಪ್ರಾಂತ್ಯಗಳಿದೆ. ಅಲ್ಲಿ ಯಾವುದೂ ಕೂಡ ಮಿಡ್ಲ್ ಈಸ್ಟ್, ಮಧ್ಯಪ್ರಾಚ್ಯ ಇಲ್ಲ. ಇದೆಲ್ಲ ಇದ್ದೂ ಕೂಡ ಈ ಆರ್ಯ ದ್ರಾವಿಡ ತಪ್ಪು ಸಿದ್ಧಾಂತವನ್ನು, ಮಿಥ್ಯಾ ಸಿದ್ಧಾಂತವನ್ನು ನಾವು ಕೇಳೋ ಥರ ಆಯಿತು, ನಂಬೋ ಥರ ಆಯಿತು. ವಿಚಿತ್ರ ನೋಡಿ, ಕಳೆದ ಒಂದು 100 ವರ್ಷಗಳಿಂದ ತಮಿಳುನಾಡಿನ ರಾಜಕೀಯವನ್ನು ಆಳ್ತಾ ಇರೋವಂಥದ್ದು ಈ ಆರ್ಯ ದ್ರಾವಿಡ ರಾಜಕೀಯ. ಅದು ದ್ರಾವಿಡರ ಮೇಲೆ ಈ ರೀತಿ ಆಯಿತು, ಆ ರೀತಿ ಆಯಿತು, ಹಲ್ಲೆ ಆಯಿತು, ಆಕ್ರಮಣಗಳಾಯಿತು, ಅವ್ರನ್ನ ಸಾಯಿಸಿದ್ರು, ಓಡಿಸಿದ್ರು ದಕ್ಷಿಣ ಭಾರತಕ್ಕೆ ಅಂತ. ಈ ಮಿಥ್ಯಾ ಸಿದ್ಧಾಂತನೇ ಯಾವ ಥರ ಆಗಿದೆ ಅಂದರೆ ಇವತ್ತು ಕೂಡ ಅಲ್ಲಿ ದ್ರಾವಿಡ ಪಕ್ಷಗಳೇ ಆಳ್ತಾ ಇರೋವಂಥದ್ದು. ಆ ದ್ರಾವಿಡ ಅನ್ನೋಂಥದ್ದು ಕೇವಲ ಪ್ರಾದೇಶಿಕವಾದ್ದು, ಜನಾಂಗ ಅಲ್ಲ ಅಂತ ಹೇಳಿದ್ರೆ ಅದನ್ನು ಯಾರೂ ಕೂಡ ಅವರು ಒಪ್ಪೋದಕ್ಕೂ ರೆಡಿ ಇಲ್ಲ, ಕೇಳೋದಕ್ಕೂ ರೆಡಿ ಇಲ್ಲ. ಇದು ಇಡೀ ಒಂದು ಮನಸ್ಥಿತಿ ಪ್ರಶ್ನೆ ಅಲ್ಲ, ಒಂದು ಗ್ರಹಿಕೆ ಪ್ರಶ್ನೆ ಅಲ್ಲ. ರಾಜಕೀಯವಾಗಿ ಭಾರತವನ್ನು, ಭಾರತೀಯ ಸಂಸ್ಕೃತಿಯನ್ನು, ಅಸ್ಮಿತೆಯನ್ನು ನಾಶ ಮಾಡುವಂಥದ್ದು. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕಾಗಿತ್ತು. ಸುಮಾರು 100 ವರ್ಷಗಳ ಹಿಂದೆ ಹರಪ್ಪ ಮೊಹೆಂಜೊದಾರೋ, ಅನಂತರದ ಅನೇಕ ಒಂದು ಇದರಲ್ಲಿ ಈ ಕಾಲಿಬಂಗನ್ ಆಗಬಹುದು, ಗುಜರಾತಿನಲ್ಲಿ ಸಿಕ್ಕ ಅನೇಕ ಧೋಲೋವೀರ ಆ ಥರ ಕೆಲವು ಇದಾಗಬಹುದು. ಅಂಥ ಕಡೆ ಎಲ್ಲ ನಮಗೆ ಬೇಕಾದಷ್ಟು ಹಳೆಯ ಇವೆಲ್ಲ ಸಿಕ್ತು. ಆ ಅವಶೇಷಗಳಲ್ಲಿ ಅಂದರೆ ಏನೋ ಒಂದು ಉತ್ಖನನ ಮಾಡಿದ್ರು, ಆ ಅವಶೇಷಗಳಲ್ಲಿ ಸಿಕ್ಕಿದ್ದು ಅನೇಕ ಸಾವಿರ ವರ್ಷಗಳ ಹಿಂದೆ ಹೋಯಿತು. ಯಾವುದನ್ನು 4004 ಅಂತ ಹೇಳಿದ್ನೋ ಮ್ಯಾಕ್ಸ್ ಮುಲ್ಲರು, ಅದಕ್ಕಿಂತ ಹಿಂದೆ ಹೋಯಿತು ಇದರ ಕಾಲಘಟ್ಟ. ಹರಪ್ಪ ಮೊಹೆಂಜೊದಾರೋ ಆಗಲಿ ಯಾವುದೇ ಆಗಲಿ. ಮತ್ತು ಅಲ್ಲಿ ಯಾವುದು ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತೋ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾದ್ದು, ಹರಪ್ಪ ಮೊಹೆಂಜೊದಾರೋ ಏನಿತ್ತು ಅಲ್ಲಿ ಯಾವುದೇ ವಿಧ್ವಂಸ ಕಾರ್ಯ ನಡೆದಿಲ್ಲ, ಯಾವುದೇ ಜನಾಂಗವನ್ನು ಯಾರೂ ಕೂಡ ಆಕ್ರಮಣ ಮಾಡಿಲ್ಲ, ಸಾಯಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಅಲ್ಲಿ ಪ್ರಾಕೃತಿಕ ವಿಕೋಪಗಳಿಂದ ಅಂದರೆ 100 ವರ್ಷಗಳ ಕಾಲ ಅಲ್ಲಿ ಮಳೆ ಬರದೇ ಇದ್ದಿದ್ದರಿಂದ ಆ ರೀತಿ ಆಗುತ್ತೆ. ಪ್ರಕೃತಿನಲ್ಲಿ ಅನೇಕ ವ್ಯತ್ಯಾಸಗಳಾಗುತ್ತೆ. ಆ ಒಂದು ಪ್ರದೇಶದಲ್ಲಿ ಮಳೆ ಬರದೆ ಅಲ್ಲಿನ ಜನ ಅನಿವಾರ್ಯವಾಗಿ ಎಲ್ಲವನ್ನೂ ಬಿಟ್ಟುಬಿಟ್ಟು ಬೇರೆ ಕಡೆ ಎಲ್ಲಿ ಸುಭಿಕ್ಷ ಸಾಧ್ಯನೋ, ಎಲ್ಲಿ ನದಿಗಳು, ಎಲ್ಲಿ ನೀರು ಸಿಗೋಕ್ಕೆ ಸಾಧ್ಯನೋ, ಎಲ್ಲಿ ಹಸಿರಿತ್ತು ಅಲ್ಲಿಗೆಲ್ಲ ವಲಸೆ ಬಂದರು. ಆ ಕಾರಣಕ್ಕೆ ಅವೆಲ್ಲ ಹಾಗೆ ಇವೆ. ಇವತ್ತು ಕೂಡ ಲೋಥಾಲ್ ಆಗ್ಬೋದು, ಕಾಲಿಬಂಗನ್ ಆಗ್ಬೋದು, ಅಲ್ಲಿರೋವಂಥದ್ದನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಈ ಆರ್ಯ ದ್ರಾವಿಡ ಸಿದ್ಧಾಂತ ತಪ್ಪು. ಇದನ್ನು ಹುಟ್ಟಾಕಿ ಬಹಳ ಅನ್ಯಾಯ ಮಾಡಿದ್ರು ಹಾಗೆ ಅಂತಂತ. ಇದು ಮುಖ್ಯವಾಗಿ ಏನಿಲ್ಲ ಅಂತ ಹೇಳಿದರೆ, ಮ್ಯಾಕ್ಸ್ ಮುಲ್ಲರ್ ಯಾರು? ಅವನು ಉತ್ಖನನ ಮಾಡಿದ್ನ? ಅವನೊಬ್ಬ ಭಾಷಾ ವಿದ್ವಾಂಸ. ಅವನೇನು ಮಾಡ್ದ? ವೇದಗಳನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡೋ ಕೆಲಸ ಮಾಡ್ದ. ಆದರೆ ಅವನು ಇತಿಹಾಸವನ್ನು ನಿರ್ದೇಶನ ಮಾಡೋವಂಥ,
ಇತಿಹಾಸವನ್ನು ಬದಲಿಸುವಂಥ ವಿಪರೀತ ವಿಚಿತ್ರವಾದ ಒಂದು ಸ್ಥಿತಿ ಬಂತು. ಒಬ್ಬ ಭಾಷಾ ವಿದ್ವಾಂಸ, ಒಬ್ಬ ಅನುವಾದಕ ತಪ್ಪಾಗಿ ಒಂದು ಸಿದ್ಧಾಂತವನ್ನು ಅವನು ಪ್ರತಿಪಾದನೆ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ದೇಶ, ಇಷ್ಟು ವಿಶೇಷವಾದ ಸಂಸ್ಕೃತಿ ಇರುವಂಥ ದೇಶ ನಮ್ಮ ದೇಶ ಈ ಒಂದು ಪರಿಸ್ಥಿತಿಗೆ ಈಗಲೂ ಕೂಡ ಸಿಲುಕಿದೆ ಅಂತ. ಆರ್ಯ ದ್ರಾವಿಡ ಏನಿದೆ ಈಗಲೂ ಕೂಡ ಅನೇಕ ಜನ ಅದನ್ನೇ ನಂಬಿದ್ದಾರೆ. ಏನು ವೈಜ್ಞಾನಿಕ ಅನ್ವೇಷಣೆಗಳಾಗಿದೆ, ಏನು ವೈಜ್ಞಾನಿಕವಾದ ಅನೇಕ ಶೋಧನೆಗಳಾಗಿದೆ, ಅದರ ಬಗ್ಗೆ ಈಗಲೂ ಕೂಡ ಯಾರೂ ಕೂಡ ಒಪ್ಪೋದಕ್ಕೆ ತಯಾರಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ತಪ್ಪಾಗಿರೋವಂಥದ್ದನ್ನೇ ಹೇಳ್ಕೊಡ್ತಾ ಇದ್ದಾರೆ. ಪೂರ್ಣವಾಗಿ ವೈಜ್ಞಾನಿಕವಾದ ಪರಿಷ್ಕರಣೆ ಆಗಬೇಕು. ಸತ್ಯದ ಆಧಾರದ ಮೇಲೆ, ಸಾಕ್ಷ್ಯಾಧಾರಗಳ ಮೇಲೆ ಈ ಎಲ್ಲ ಸಂಗತಿಗಳ ಪುನರ್ರಚನೆ ಆಗಬೇಕು ಅನ್ನೋದನ್ನು ನಾವು ನಮ್ಮ ಸರ್ಕಾರಗಳು ಇನ್ನೂ ತೀರ್ಮಾನ ಮಾಡಿಲ್ಲ. ಮಾಡಬೇಕು. ಎಲ್ಲದೂ ಕೂಡ ದಾಖಲೆಗಳ ಆಧಾರದ ಮೇಲೆ ಆಗಬೇಕು. ಈ ರೀತಿ ಏನೊಂದು ಆರ್ಯ ದ್ರಾವಿಡ ಸಿದ್ಧಾಂತ ಇದೆ, ಈ ಥರದ ಅನೇಕ ಸಂಗತಿಗಳನ್ನು ನಾವು ನೋಡ್ತೀವಿ. ಸಾಕ್ಷ್ಯಾಧಾರಗಳೇ ಬೇರೆ, ಪುರಾವೆಗಳೇ ಬೇರೆ, ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಇರೋದೇ ಬೇರೆ. ನಮ್ಮ ಸಮಾಜಶಾಸ್ತ್ರ ಸೋಷಿಯಾಲಜಿನಲ್ಲಿ ಇರೋವಂಥದ್ದೇ ಬೇರೆ. ಎಷ್ಟು ವಿಚಿತ್ರ ನೋಡಿ. ನಮ್ಮ ಸಮಾಜ ಇರೋವಂಥದ್ದು, ಭಾರತೀಯ ಸಮಾಜ ಇರೋವಂಥದ್ದು 20-30 ಸಾವಿರ ವರ್ಷಗಳ ಹಳೆಯದು ಅಂತ. ಈಗಂತೂ ವೈಜ್ಞಾನಿಕವಾಗಿ ಬಹಳ ಒಳ್ಳೆಯ ಶೋಧನೆಗಳಾಗಿವೆ, ಅನೇಕ ಸಂಗತಿಗಳು ನಮಗೆ ಗೊತ್ತಾಗಿವೆ. ಆದರೆ ಯುರೋಪಲ್ಲಿ ಸುಮಾರು 400-500 ವರ್ಷಗಳ ಹಿಂದೆ ಏನೊಂದು ಸೋಷಿಯಾಲಜಿನ ಬರೆದರು, ಹುಟ್ಟುಹಾಕಿದ್ರು, ಅದರ ಒಂದು ವಿಪರೀತವಾದಂತಹ ವಿಚಿತ್ರವಾದ ಅನುವಾದ ಭಾರತದಲ್ಲಿದೆ. ಅಂದರೆ ಯಾವುದನ್ನು ನಾವು ಕರಪ್ಟ್ ಅಂತೀವೋ, ಯಾವುದನ್ನು ಭ್ರಷ್ಟ ಆಗಿರೋವಂಥದ್ದು, ಯಾವುದನ್ನು ತಪ್ಪಾಗಿರೋವಂಥದ್ದು, ಆ ರೀತಿಯ ಸಮಾಜಶಾಸ್ತ್ರ, ಆ ರೀತಿಯ ಸೋಷಿಯಾಲಜಿ ಭಾರತದಲ್ಲಿ ಇವತ್ತು ಹೇಳಿಕೊಡಲಾಗ್ತಾ ಇದೆ. ಎಷ್ಟು ವಿಚಿತ್ರ ಅಲ್ವಾ ನೋಡಿ. ಅನುವಾದ ಆಗಲಿ ಯಾವುದೇ ಆಗಲಿ, ಆ ಪರಿಕಲ್ಪನೆಗಳು ಮೂಲ ಭಾರತಕ್ಕೆ ಸಂಬಂಧಪಟ್ಟಿದ್ದ. ನಾವು ಕಲಿಯುವಂಥ ಸಮಾಜಶಾಸ್ತ್ರ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟಿಲ್ಲ ಅನ್ನೋಂಥದ್ದು ಬಹಳ ವಿಚಿತ್ರ ಅಲ್ವಾ. ಈ ಎಲ್ಲದನ್ನೂ ಕೂಡ ಸರಿಪಡಿಸ್ಕೊಳ್ಳುವಂಥದ್ದು ಇದಕ್ಕೆ ಒಂದು ಸರಿಯಾದ ಪರಿಹಾರ ಹಾಗೆ ಅಂತ. ಹಾಗಾಗಿ ಭಾಷೆಗಳ ಬಗ್ಗೆ, ಭಾಷಾಂತರದ ಬಗ್ಗೆ ಮತ್ತು ಅವುಗಳ ಒಂದು ಪ್ರಭಾವಗಳ ಬಗ್ಗೆ ನಮ್ಮ ಸಮಾಜ, ನಮ್ಮ ಶಿಕ್ಷಣ ತಜ್ಞರು, ನಮ್ಮನ್ನು ಆಳೋ ಅಂಥವರು ಎಚ್ಚರಿಕೆ ವಹಿಸಬೇಕು, ಜಾಗೃತಿ ವಹಿಸಬೇಕು. ನಮಸ್ಕಾರ.